ಮಾಜಿ ಪುರಸಭೆಯ ಅಧ್ಯಕ್ಷೆ ಹಾಲಿ ಕಾಂಗ್ರೆಸ್ ಸದಸ್ಯೆಯಿಂದ ಬಜೆಟ್ ಹಾಲ್ನಲ್ಲಿ ಹೈಡ್ರಾಮಾ ವ್ಯಕ್ತವಾಗಿದೆ. 2025-26ರ ಬಜೆಟ್ ಸಭೆಯ ಆರಂಭಕ್ಕೂ ಮುನ್ನ ಸಭೆಯ ಪೀಠದ ಹಾಲ್ನಲ್ಲೇ ಪ್ರತಿಭಟನೆಯನ್ನು ನಡೆಸಲಾಗಿದ್ದು, ಸೂಫಿಯಾ ಬೇಗಂರಿಂದ ಈ ಪ್ರತಿಭಟನೆ ವ್ಯಕ್ತವಾಗಿದೆ. ಇನ್ನು ಮಾನ್ವಿ ಪಟ್ಟಣದ ಪುರಸಭೆಯ ವಾರ್ಡ್ ನಂಬರ್ 11ರಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಾಗಿ ಪ್ರತಿಭಟನೆಯನ್ನು ನಡೆಸಿದಂತಹ ಸೂಫಿಯಾ ಬೇಗಂರಿಂದ ಬೇಸಿಗೆ ಕಾಲದಲ್ಲಿ ಪ್ರತಿನಿತ್ಯ ಶುದ್ಧ ಕುಡಿಯುವ ನೀರಿಗೆ ಜನರಿಗೆ ಹಾಹಾಕಾರ ಎದುರಾಗಿದೆ. ಇದರ ಬಗ್ಗೆ ಅನೇಕ ಬಾರಿ ಪುರಸಭೆಯ ಮುಖ್ಯಾಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಯಾವುದೇ ರೆಸ್ಪಾನ್ಸ್ ಆಗಿಲ್ಲ. ಹೀಗಾಗಿ ಬೇಸತ್ತು ಪ್ರತಿಭಟನೆಯನ್ನು ಮಾಡಲಾಗಿದೆ. ಮಾನ್ವಿ ಪಟ್ಟಣಕ್ಕೆ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಿದ್ದರೂ ಕೂಡ ಪಟ್ಟಣದ ಜನತೆಗೆ 7 ದಿನಕ್ಕೆ ಒಮ್ಮೆ ಕುಡಿಯುವ ನೀರಿನ ವ್ಯವಸ್ಥೆ ಒದಗುತ್ತಿದೆ. ಇನ್ನು ಈ ವ್ಯವಸ್ಥೆ ಬದಲಾಗಬೇಕೆಂದು ಈ ವೇಳೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಸೂಫಿಯಾ ಬೇಗಂ ಅವರು ಮಾಡುತ್ತಿದ್ದಾರೆ. ನೀವು ಸದಸ್ಯರಿಗೆ ಗಮನಕ್ಕೆ ತಂದಿನಂತ ಅನ್ನೋ ತಪ್ಪು ಮುಖ್ಯಾಧಿಕಾರಿಗಳಾಗಿ ಜಾಫರ್ ಸಂಬಂಧ ಇಲ್ಲ. ಸುಬ್ರದೇವ್ ಯಾರು ಎಲ್ಲಪ್ಪ ಬಂದಿದ್ದಾರೆ ಅವ್ರ ಕರೆ ಜಾಫರ್ ಏನ್ ಮಾಡ್ತಾ ಎಲ್ಲ ಬ್ಯೂರೋ ರಿಪೋರ್ಟ್ ಸೈಯದ್ ಖಾದರ್ ಭಾಷಾ, TV20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.